ನಾನು ಇವಳ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಆದರೆ ಬೆಳೆಸೋ ಅನಿವಾರ್ಯತೆ ಬಂತು. ಆ ಅನಿವಾರ್ಯತೆಯೂ ಇವಳೇ ಕ್ರಿಯೇಟ್ ಮಾಡಿದ್ದು. ಅಲ್ಲಿರೋಷ್ಟು ವರ್ಷ ನನ್ನ ಜೊತೆ ಇದ್ದು ಈಗ ಶಟ್ ಅಪ್, ಜಸ್ಟ್ ಶಟ್ ಅಪ್. ನಿಮಗೆ ಅನ್ಸ್ಬೋದು ನಾನು ಇವಳ ಯೂಸ್ ಮಾಡಿಕೊಂಡೆ ಅಂತ. ಯೂಸ್ ಮಾಡ್ಕೊಂಡಿದ್ದು ನಾನಲ್ಲ, ಇವಳು. ನೀನು ನನ್ನ ಬಗ್ಗೆ ಆಸಕ್ತಿ ತೋರಿಸ್ದಾಗಲೇ ನಾನು ನಿನಗೆ ಹೇಳಿದ್ದೆ, ನನಗೊಬ್ಬ ಪ್ರೀತಿಸೋ ಗೌರವಿಸೋ ಹೆಂಡತಿ ಇದ್ದಾಳೆ, ಮಗನೋ ಮಗಳೋ ಇರಬಹುದು ಅಂತ. ಹೇಳಿದ್ನೋ ಇಲ್ವೋ? ನೀನೇನು ನನ್ನ ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡೋದು ಬೇಡ, ಜಸ್ಟ್ ಗಿವ್ ಆ್ಯಂಡ್ ಟೇಕ್ ಅಂತ ಬಗಳಿದ್ದೆ ಅಲ್ವಾ? ಹೌದಾ ಅಲ್ವಾ? ನೀನು ನನ್ನ ಫ್ಯಾಮಿಲಿ ಲೈಫಲ್ಲಿ ಇಂಟರ್ಫಿಯರ್ ಆಗಲ್ಲ ಅಂತ ಪ್ರಾಮಿಸ್ ಮಾಡೋದ್ಮೇಲೆ ತಾನೇ ನಾನು ನಿನ್ನ ಜೊತೆ ಮುಂದುವರೆದಿದ್ದು. ನಿನ್ನ ಜೊತೆ ಸಂಬಂಧ ಬೆಳೆಸೋ ಬಯಕೆ ನನಗೆ ಯಾವತ್ತೂ ಇರಲಿಲ್ಲ. ಆದರೆ ಅವತ್ತು ನನ್ನ ಕೈ ಕಟ್ಟಾಕಿತ್ತು. ನೀನು ಆಸೆ ಪಟ್ಟ ಹಾಗೆ, ನೀನು ಇಷ್ಟಪಟ್ಟ ಹಾಗೆ ನಿನ್ನ ಜೊತೆ ಇರಬೇಕಾಯ್ತು. ಎಲ್ಲ ನಿನ್ನ ಬಲವಂತ. ನಿನ್ನ ಜೊತೆಗಿದ್ದ ಪ್ರತಿ ಕ್ಷಣ ಮಾಲ್ತಿಗೆ ದ್ರೋಹ ಮಾಡ್ತಿದ್ದೀನಲ್ಲ ಅಂತ ಒದ್ದಾಡ್ತಿದ್ದೆ. ಶ್ರೀನಿಧಿಗೆ ನಾನು ತಂದೆಯಾಗಿ ನನ್ನ ಕರ್ತವ್ಯನ ಮಾಡಿಲ್ಲ ಅಂತ ಒದ್ದಾಡಿದ್ದೀನಿ. 8 ವರ್ಷ ನಾನು ಇವಳ ಜೊತೆ ಇದ್ದೆ ಅಂತ ಹೇಳಿದ್ಲಲ್ಲ, ಆ 8 ವರ್ಷನೂ ನಾನು ಒಂದು ಕ್ಷಣನೂ ನೆಮ್ಮದಿಯಿಂದ ಇರಲಿಲ್ಲ. ಮನಸ್ಸಿಗೆ ಅಷ್ಟು ಹಿಂಸೆ ಕೊಡ್ತಾ ಇದ್ಲಿ ಇವಳು. ಇದನ್ನೆಲ್ಲ ಯಾರ ಕೈಲೂ ಹೇಳ್ಕೊಳಕ್ಕಾಗದೆ ಒಬ್ಬನೇ ಕೂತ್ಕೊಂಡು ಅಳ್ತಾ ಇದ್ದೆ ನಾನು. ಬೇಜಾರಾದಾಗೆಲ್ಲ ರೂಮ್ನಲ್ಲಿ ಒಬ್ಬನೇ ಕೂತ್ಕೊಂಡು ಮಾಲ್ತಿ ಫೋಟೋ ಜೊತೆ ಮಾತಾಡ್ತಿದ್ದೆ, ಕಣ್ಣೀರಾಗ್ತಾ ಇದ್ದೆ. ಪ್ರತಿ ಕ್ಷಣನೂ ಮಾಲ್ತಿನ ಮಿಸ್ ಮಾಡ್ಕೊಂಡಿದ್ದೀನಿ. ಆದರೆ ಇಲ್ಲಿಗೆ ಬರೋಕ್ಕೂ ಆಗ್ತಿರ್ಲಿಲ್ಲ. ಮಧುಮಿತಾ ಟಾರ್ಚರ್ನು ಸಹಿಸ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಬದುಕೆ ಸಾಕು ಅನ್ನೋಷ್ಟು ರೋಸ್ ಹೋಗಿದ್ದೆ. ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡು ಮಾಡಿದ್ದೆ. ಆಗ ನನ್ನ ಸೊಸೆ ದೇವ್ರ ಥರ ನನಗೆ ಫೋನ್ ಮಾಡಿದ್ಲು, ಮನೆಗೆ ಬನ್ನಿ ಅಂತ ಕರೆದ್ಲು. ಅವತ್ತು ನನಗೆ ಜಾಹ್ನವಿ ಫೋನ್ ಬರದೇ ಇದ್ದಿದ್ರೆ ನಾನಿವತ್ತು ಬದುಕೇ ಇರ್ತಿರ್ಲಿಲ್ಲ. ನಾನಿವತ್ತು ಈ ಮನೇಲಿ ಇದ್ದೀನಿ ಅಂತಂದರೆ ಅದಕ್ಕೆ ಮಾಲ್ತಿ, ಶ್ರೀನಿಧಿನೇ ಕಾರಣ. ಇದೆಲ್ಲ ಪುರಾಣ ಆಮೇಲೆ ಕೂತ್ಕೊಂಡು ಮಾತಾಡಿ. ನನ್ನ ಗುರು ಮಧ್ಯೆ ಸಂಬಂಧ ಇತ್ತು ಅಂತ ಅವರೇ ಎಲ್ಲರ ಮುಂದೆ ಒಪ್ಕೊಂಡಿದ್ದಾರೆ. ಈಗಲಾದರೂ ನಂಬ್ತೀರಾ? ಈಗೇನು ಹೇಳ್ತೀರಾ ಮೇಡಮ್? ನಮ್ಮ ಮಗ ಗುರು ಚಿಕ್ಕ ಪುಟ್ಟ ತಪ್ಪುಗಳು ಮಾಡ್ಬೋದು, ಆದರೆ ಇಷ್ಟು ದೊಡ್ಡ ತಪ್ಪು ಮಾಡ್ತಾನೆ ಅಂತ
ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ.